ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಬ್ಲಾಗಿ ಚಾನಲ್. ಇವತ್ತು ಸುಮಾರು ಜನರಿಗೆ ಉಪವಾಸ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಸೊ ಉಪವಾಸ ಯಾಕೆ ಮಾಡಬೇಕು? ಸೊ ಲೈಕ್ ವಿ ಕ್ಯಾನ್ ಸೇ ಇನ್ ಇಂಗ್ಲಿಷ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬೆನಿಫಿಟ್ಸ್. ಸೊ ಅನ್ನೋದ್ರ ಬಗ್ಗೆ ನಾನು ಇವತ್ತು ಟಾಪಿಕ್ನ ತೊಗೊಂಡ್ಬಂದಿದ್ದೀನಿ. ಸೊ ಇದನ್ನ ಕ್ವಿಕ್ಕಾಗಿ ಇನ್ಫಾರ್ಮೇಷನ್ನ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಎಲಾಬ್ರೇಟ್ ಮಾಡಿ ಇದನ್ನ ಜಾಸ್ತಿ ಡ್ರ್ಯಾಗ್ ಮಾಡಿ ಹೇಳೋಕ್ಕಿಂತ ಸೊ ಸಿಂಪಲ್ ಆಗಿ ಕ್ವಿಕ್ ಆಗಿ ನಿಮಗೆ ಒಂದು ಟಿಪ್ಸ್ ಥರ ಕೊಡ್ಬೋದು ನಾನು. ಸೊ ಯಾಕೆ ಉಪವಾಸ ಮಾಡಬೇಕು? ಸೊ ಬೇಸಿಕ್ಲಿ ಒಂದು ಎಕ್ಸಾಂಪಲ್ ಕೊಡೋದಂದ್ರೆ, ಬೆಳಗ್ಗೆಯಿಂದ ನಮ್ಮ ಬಾಡಿ ನಾವು ಏನೇ ಫುಡ್ ತಗೊಳ್ತಾ ಇದ್ರು ಸೊ ದೇರ್ ಇಸ್ ನೋ ಗ್ಯಾಪ್. ಅಂದರೆ ಡೈಜೆಷನ್ ಆಗತ್ತೆ, ಅಗೇನ್ ಬೆಳಗಿನ ಹೊತ್ತಿಗೆ ನಮಗೆ ಮೋಷನ್ ಅನ್ನೋದನ್ನ ನಾರ್ಮಲ್ ಆಗಿ ಕ್ರಿಯೇಟ್ ಮಾಡಿ ಹೊರಗೆ ಹಾಕತ್ತೆ, ಕರೆಕ್ಟ್ ಅಲ್ವಾ? ಸೊ ದೇರ್ ಈಸ್ ನೋ ಗ್ಯಾಪ್ ವಿ ಆರ್ ಗಿವಿಂಗ್ ಟು ಅವರ್ ಬಾಡಿ. ಸೊ ಏನಾಗತ್ತೆ ಅಂದರೆ, ಸೊ ಒಂದು ಹೊತ್ತು ರಾತ್ರಿ ನಾವು ಊಟ ಮಾಡಲಾರ್ದೆ ಇದ್ರೆ ಸೊ ದೇರ್ ಆರ್ ಲಾಟ್ ಆಫ್ ಬೆನಿಫಿಟ್ ನಮ್ಮ ಬಾಡಿಗೆ ಸಿಗತ್ತೆ. ಸೊ ಎಕ್ಸಾಂಪಲ್, ಒಂದು ರಾತ್ರಿ ನಾವು ಒಂದು ಹೊತ್ತು ಊಟ ಮಾಡೋದನ್ನ ಬಿಟ್ಟರೆ, ಎಕ್ಸಾಂಪಲ್ ಅದಕ್ಕಿಂತ ಮುಂಚೆ ಸೊ ಯಾವ ಥರ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ ಅಂದರೆ, ಎಕ್ಸಾಂಪಲ್ ಮೋಷನ್ನ ಹೊರಗೆ ಹಾಕುತ್ತೆ ಆ್ಯಂಡ್ ಮಾರ್ನಿಂಗಲ್ಲಿ ನಿಮಗೆ ಕಣ್ ಪಿಚ್ ಅಂತ ಹೇಳ್ತಾರೆ. ಸೊ ಕಣ್ ಪಿಚ್ನ ಹೊರಗೆ ಹಾಕುತ್ತೆ. ಸೊ ಯೂರಿನ್, ಸೊ ಲಾಟ್ ಆಫ್ ವೇ ಮುಖಾಂತರ ನಮ್ಮ ಬಾಡಿಯಲ್ಲಿ ಇರುವಂಥದ್ದು ಡಿಟಾಕ್ಸ್ ಆಗಿ ಹೊರಗಡೆ ಬಂದೇ ಬರುತ್ತೆ. ಸೊ ಡಿಟಾಕ್ಸ್ ಆಗೋಕ್ಕೆ ಕಾರಣ ಮೇನ್ ಆಗಿ ನಮ್ಮ ಬಾಡಿಯಲ್ಲಿ ನಾವು ಎಷ್ಟು ಪಚನ ಕ್ರಿಯೆ ಅಂದರೆ ಲೈಕ್ ಡೈಜೆಷನ್, ಸೊ ಎಷ್ಟು ತಿಂತಾ ಇರ್ತೀವಿ ಅಷ್ಟೇ ಡೈಜೆಸ್ಟ್ ಆಗ್ತಾ 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 ನಾವು ಅದಕ್ಕೆ ಗ್ಯಾಪೇ ಕೊಟ್ಟಿರಲ್ಲ. ಸೊ ಯೂಶಲಿ ಒಂದು ಹೊತ್ತು ರಾತ್ರಿ ಊಟ ಬಿಡೋದ್ರಿಂದ ಆ ಡೈಜೆಸ್ಟಿವ್ ಸಿಸ್ಟಮ್ ಆ ಪಚನ ಕ್ರಿಯೆನ ಒನ್ ಟೈಮ್ನ ಸ್ಟಾಪ್ ಮಾಡುತ್ತೆ. ಸೊ ಆಲ್ಮೋಸ್ಟ್ ನಾವು ಬಾಡಿಗೆ ರೆಸ್ಟ್ ಮಾಡೋಕ್ಕೆ ಕೊಡುವಂಥ ಸಮಯ ಅದು ರಾತ್ರಿ ಮಲಗೋ ಸಮಯ. ಸೊ ಎವ್ರಿ ಡೇ ಡೈಜೆಷನ್ ಮಾಡ್ತಾನೆ ಇರುತ್ತೆ ಬಾಡಿ, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ. ರಾತ್ರಿ ಆಗೋ ತನಕ ಅಟ್ಲೀಸ್ಟ್ ಅದಕ್ಕೊಂದು ಟೈಮ್ ಡೈಜೆಷನ್ ಮಾಡೋಕ್ಕೆ ಒಂದು ಫ್ರೀ ಆಗಿರೋಕ್ಕೆ ಒಂದು ಟೈಮ್ ಇರುತ್ತೆ. ಸೊ ಆ ಟೈಮ್ ನಾವು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಆ ಬಾಡಿನ, ಅಂದರೆ ಆ ಒಂದು ರಾತ್ರಿ ನಾವು ಊಟ ಮಾಡೋದನ್ನ ಬಿಟ್ಟರೆ ಬಾಡಿ ತುಂಬ ಬೆನಿಫಿಟ್. ಸೊ ಎಕ್ಸಾಂಪಲ್ ಏನಪ್ಪ ಅಂದರೆ 16:8 ಮೆಥಡ್, 16:8 ಮೆಥಡ್. ಲೈಕ್ ಅಂದರೆ 16 ಗಂಟೆ ಉಪವಾಸ ಮಾಡಿ 8 ಗಂಟೆ ಒಳಗೆ ಊಟ ವಿತ್ ಏನಾದರೂ ಲೈಕ್ ಹಣ್ಣು ಹಂಪಲು ಆ ಥರ ತೊಗೊಳಕ್ಕೆ ಟ್ರೈ ಮಾಡಿದಾಗ, ಒನ್ ಡೇ ಫುಲ್ ಕಂಪ್ಲೀಟ್ಲಿ ಡಿಟಾಕ್ಸ್ ಮಾಡಿದಾಗ ನಮ್ಮ ಬಾಡಿ ಡೈಜೆಸ್ಟಿವ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡುತ್ತೆ. ಎಕ್ಸಾಂಪಲ್, ಮತ್ತು ನಿಮ್ಮ ಬಾಡಿಲಿರುವಂಥ ಫ್ಯಾಟ್ ಕಡಿಮೆ ಆಗುತ್ತೆ. ಆ್ಯಂಡ್ ಮೇನ್ಲಿ ಶುಗರ್ ಲೆವೆಲ್. ಸೊ ಎಲ್ಲರೂ ಶುಗರ್ ಲೆವೆಲ್ ಜಾಸ್ತಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡೋಕ್ಕೆ, ಮಿನಿಮೈಸ್ ಮಾಡೋಕ್ಕೆ ಇದನ್ನ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಮೇಜರ್ಲಿ ದ ಸ್ಕಿನ್ ಗ್ಲೋ. ಸೊ ನೀವು ಗೊತ್ತಿರ್ಬೋದು, ತುಂಬ ನಾವು ಯಾವಾಗ ಒನ್ ಡೇ ಕಂಪ್ಲೀಟ್ಲಿ ಊಟ ಬಿಟ್ಟಾಗ ತುಂಬ ನಿತ್ರಾಣ ಆಗುತ್ತೆ. ಅದು ಆಬ್ವಿಯಸ್ಲಿ ಅಗ್ರಿ ಆಗುವಂಥ ಮಾತುಗಳು. ಸೊ ಬಟ್ ನಿಮ್ಮ ಚರ್ಮ ನಿರೋಧಕ ಶಕ್ತಿ ಹಾಗೆ ಚರ್ಮ ನಿಮ್ಮದು ಗ್ಲೋ ಆಗೋಕ್ಕೆ ಸೊ ಇದು ಒಂದು ಕಾರಣ ಆಗ್ತಾ ಹೋಗುತ್ತೆ. ಇನ್ನೊಂದು ಹೇಳಬೇಕಂದ್ರೆ, ಒನ್ ಡೇ ಫುಲ್ ನಿಮಗೆ ಎನರ್ಜಿ ಲಾಸ್ ಆದ್ರೂ ಎಷ್ಟು ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಇದೆ ಅಲ್ವಾ, ಅದು ಬರ್ನ್ ಮಾಡಿ ನಿಮಗೆ ಜಾಸ್ತಿ ಎನರ್ಜಿ ಕೊಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಇಟ್ ಈಸ್ ಮೋರ್ ಇನ್ ಟು ನಿಮ್ಮ ಫ್ಯಾಟ್, ಇಟ್ ಈಸ್ ಗೆಟಿಂಗ್ ಬರ್ನಿಂಗ್. ಸೊ ಇಟ್ ಈಸ್ ಗೆಟಿಂಗ್ ಬರ್ನಿಂಗ್ ಆ್ಯಂಡ್ ಇಟ್ ವಿಲ್ ಬಿ ಗಿವನ್ ಆಸ್ ಅ ಎನರ್ಜಿ ಫಾರ್ ಯು. ಸೊ ಇದು ಮೇಜರ್ಲಿ ಹೃದಯಕ್ಕೆ, ಆರೋಗ್ಯಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮೇನ್ ಆಗಿ. ಸೊ ಇದರ ಲಾಟ್ ಆಫ್ ಅಡ್ವಾಂಟೇಜಸ್ ನಮ್ಮ ಬಾಡಿಗೆ ಸಿಗುತ್ತೆ ಅಂದಾಗ ಆಬ್ವಿಯಸ್ಲಿ ಒಂದೇ ದಿನ ಎವ್ರಿ ವೀಕ್ ಒಂದಿನ ಸೊ ಊಟ ಬಿಡೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನನ್ನ ಅನಿಸಿಕೆ. ಸೊ ನಾನು ಯಾವ ಥರ ಡೈಜೆಸ್ಟಿವ್ ಡಯಟ್ ಸಿಸ್ಟಮ್ನ ಯಾವ ಥರ ನಾನು ಟ್ರೈ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಕುತೂಹಲ ಇತ್ತಂದರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ ಡಯಟ್ ಪ್ಲಾನ್ ಅಂತ. ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆರ್ ನಿಮಗೆ ಅದರಲ್ಲಿ ಕಮೆಂಟ್ ಮುಖಾಂತರ ನಾನು ಬರೆಯೋಕ್ಕೆ ಟ್ರೈ ಮಾಡೋಕ್ಕೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದ್ರೆ ಖಂಡಿತವಾಗಿಯೂ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಇದೇ ಥರ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ.